ತೇಜಸ್ವಿ ಸೂರ್ಯಗೆ ಶಾಕ್ ನೀಡುತ್ತಾ ಬಿಜೆಪಿ ಹೈಕಮಾಂಡ್ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಿಗೆ ಟಿಕೆಟ್ ಕೈತಪ್ಪುತ್ತಾ. ಹಾಗಾದ್ರೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತಾ? ಆಗಬಹುದು, ಆಗದೇನೂ ಇರಬಹುದು. ಯಾಕೆ ಹಾಗಾದ್ರೆ ಟಿಕೆಟ್ ಕೈತಪ್ಪುವುದು? ಆ ಸಾಧ್ಯತೆಗಳೆಷ್ಟಿದೆ? ಈ ಬಾರಿ ಬೆಂಗಳೂರು ದಕ್ಷಿಣ ಬಿಜೆಪಿ ಟಿಕೆಟ್ ಬೇರೆಯವರಿಗೆ ಸಿಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸಚಿವ ಜೈಶಂಕರ್ ಅವರನ್ನ ಕರೆತಂದು ನಿಲ್ಲಿಸುವಂತ ಊಹಾಪೋಹಗಳು ಶುರುವಾಗಿದೆ. ಆತಂಕದಲ್ಲಿ ಬಿಎಲ್ ಸಂತೋಷ್ ಭೇಟಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ನಾನು ರಾಜ್ಯ ರಾಜಕಾರಣಕ್ಕೆ ತಲೆ ಹಾಕಲ್ಲ ಅಂತೇಳಿ ಸಂತೋಷ್ ಹೇಳಿದ್ದಾರೆ. ಹೀಗಾಗಿ ವರಿಷ್ಠರನ್ನ ಭೇಟಿ ಮಾಡಲು ತೇಜಸ್ವಿ ಸೂರ್ಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರರ ಜೊತೆ ಅಮಿತ್ ಶಾ, ನಡ್ಡಾ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಡುತ್ತೆ. ಹೇಳೋಕ್ಕಾಗಲ್ಲ, ಬಿಜೆಪಿ ನಿರ್ಧಾರಗಳೇ ಹಂಗಿರುತ್ತೆ. ಕೊನೆ ಕ್ಷಣದಲ್ಲಿ ಅವರು ಬದಲಾವಣೆಗಳನ್ನು ಮಾಡಿಬಿಡ್ತಾರೆ. ಯಾಕೆಂದ್ರೆ ನೋಡಿ, ತೇಜಸ್ವಿನಿ ಅನಂತಕುಮಾರ್ ಅವರ ಹೆಂಡತಿ, ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಬಹುತೇಕ ಇತ್ತು. ಆದರೆ ಏಕಾಏಕಿ ಒಬ್ಬ ಯುವಕ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಬಿಟ್ರು. ಎಲ್ರಿಗೂ ಅಚ್ಚರಿ. ಸಂಘಟನೆ ಇಲ್ಲ, ಏನಿಲ್ಲ, ಜಸ್ಟ್ ಹಾಗೆ ಭಾಷಣಗಳನ್ನು ಮಾಡ್ತಾ ಇದ್ರು, ಒಂದು ಯುವ ಬ್ರಿಗೇಡನ್ನು ಮಾಡ್ಕೊಂಡಿದ್ರು. ಈ ರೀತಿಯಾಗಿ ಚರ್ಚೆ. ಯಾವ ಆಧಾರದ ಮೇಲೆ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಟ್ಟರು ಅಂಥೇಳಿ. ಬಟ್ ಈಗ ಜೈಶಂಕರ್ ಇದ್ದಾರಲ್ಲ, ಕೇಂದ್ರ ಸಚಿವ, ವಿದೇಶಾಂಗ ಸಚಿವ, ಅವ್ರನ್ನ ಕರೆತಂದು ದಕ್ಷಿಣ ಅಂದರೆ ಬೆಂಗಳೂರು ದಕ್ಷಿಣದಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಒಂದು ಚರ್ಚೆ ಆಗ್ತಿದೆ ಅಂತೆ. ಅಂದರೆ ಇದು ಊಹಾಪೋಹನೋ ಅಥವಾ ಅದು ನಿಜವಾಗ್ಲೂ ಚರ್ಚೆ ಆಗಿದೆಯಾ ತೇಜಸ್ವಿ ಸೂರ್ಯ ಅವ್ರಿಗೆ? ಬಟ್ ಈಗ ಅದು ಶಾಕ್ ಅಂತೂ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೈತಪ್ಪುವಂಥ ಆತಂಕ ಯಾವಾಗಿಂದ ಶುರುವಾಯಿತು? ಜೈಶಂಕರ್ ಅವ್ರನ್ನ ಕರೆ ತಂದರೂ ಕೂಡ ಯಾವ ಒಂದು ಉದ್ದೇಶ ಇಟ್ಕೊಂಡು ಕರೆ ತರಬಹುದು. ಬಟ್ ಈಗ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂತೋಷ್ ಕೂಡ ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಊಹಾಪೋಹನ ಅಥವಾ ನಿಜಕ್ಕೂ ಚರ್ಚೆ ಆಗಿರ್ಬೋದು ಅನ್ನೋದು? ಪ್ರಭು, ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಒಂದು ಕಡೆ ಹಿರಿಯ ಸಂಸದರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂತ ಬೆನ್ನಲ್ಲೇ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹಾಲಿ ಸಂಸದ ತೇಜಸ್ವಿ ಸೂರ್ಯಗೆ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಯಾಕೆಂದ್ರೆ ಅಧಿಕೃತ ಆಗಬೇಕಾಗಿದೆ, ಆದ್ರೆ ಚರ್ಚೆಗಳು ಶುರುವಾಗಿದೆ. ಕೇಂದ್ರ ಸಚಿವರಾಗಿರುವಂತ, ವಿದೇಶಾಂಗ ಸಚಿವರಾಗಿರುವಂತ ಜೈಶಂಕರ್ ಅವರನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆಗಳು ವರಿಷ್ಠರ ಮಟ್ಟದಲ್ಲಿ ಶುರುವಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈಗಾಗಲೇ ಒಂದು ಕಡೆ ಜೈಶಂಕರ್ ಅವರು ಬೆಂಗಳೂರು ದಕ್ಷಿಣದಿಂದ ನಿಲ್ಲಬಹುದು ಅನ್ನುವಂತ ಕಾರಣಕ್ಕೆ ಒಂದು ಕಡೆ ತೇಜಸ್ವಿ ಸೂರ್ಯ ಅವರು ಕೂಡ ಆತಂಕಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಜೊತೆಗೆ ಬಿಎಲ್ ಸಂತೋಷ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಅವರನ್ನು ಕೂಡ ತೇಜಸ್ವಿ ಭೇಟಿ ಮಾಡಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿಂದ ತೇಜಸ್ವಿ ಸೂರ್ಯ ಅವರಿಗೆ ನಾನು ರಾಜ್ಯ ರಾಜಕಾರಣದಲ್ಲಿ ಈಗ ತಲೆ ಹಾಕೋದಿಲ್ಲ, ಸಂಪೂರ್ಣವಾಗಿ ಯಡಿಯೂರಪ್ಪನವರೇ ನೋಡ್ಕೊಳ್ತಾರೆ ಅನ್ನುವಂತ ಒಂದು ಮಾತನ್ನ ಅವ್ರಿಗೆ ಕಳ್ಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಇದರ ಜೊತೆಗೆ ಜೈಶಂಕರ್ ಅವರು ಬೆಂಗಳೂರು ದಕ್ಷಿಣದಿಂದ ಅವರನ್ನ ಕರೆತಂದು ಕಣಕ್ಕಿಳಿಸಿದ್ದೇ ಆದ್ರೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಹೊಡೆತ ಬೀಳ್ಬಹುದು ಅನ್ನುವಂತ ಕಾರಣಕ್ಕೆ ವಿಜಯೇಂದ್ರ ಅವರು ಕೂಡ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಕಳೆದ 2 ದಿನಗಳ ಹಿಂದೆನೆ ಅವರು ದೆಹಲಿಗೆ ತೆರಳಿ ನಡ್ಡಾ ಹಾಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರ ಜೊತೆಯಲ್ಲಿ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಪ್ರಭು. ಯಾಕೆಂದ್ರೆ ಜೈಶಂಕರ್ ಅವರು ಪ್ರಧಾನಿಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತವರು. ಕರ್ನಾಟಕದ ಇಲ್ಲಿಗೆ ಬಂದಿದ್ದೇ ಆದ್ರೆ, ಒಂದು ವೇಳೆ ಏನಾದ್ರೂ ಅವರನ್ನ ಕರೆತಂದು ಬೆಂಗಳೂರು ದಕ್ಷಿಣದಲ್ಲಿ ಸ್ಪರ್ಧೆಗೆ ಇಳಿಸಿದ್ದೇ ಆದರೆ ಆಗ ಸಂಪೂರ್ಣವಾದಂತಹ ರಾಜ್ಯದ ಮಾಹಿತಿಗಳು ಪ್ರಧಾನಿ ಅವರಿಗೆ ಈಸಿಯಾಗಿ ಹೋಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಕೂಡ ಈಗ ತೇಜಸ್ವಿ ಪರ ನಿಂತಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಬಟ್ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಮಿಸ್ ಆದರೆ ಜೈಶಂಕರ್ ಅವರು ಬಂದರೆ ಏನಾಗ್ಬೋದು? ಅದು ರಾಜ್ಯ ನಾಯಕರ ಮೇಲೇ ಒಂದು ರೀತಿ ಪರಿಣಾಮ ಬೀರಬಹುದು. ಹಾಗಾಗಿ ಆತಂಕ ಇದ್ದೇ ಇರುತ್ತೆ ಅವ್ರಿಗೂ ಕೂಡ. ಮತ್ತೆ ಅವರ ಒಂದು ಪ್ರಭಾವ ಇಲ್ಲಿ ಜಾಸ್ತಿ ಆಗ್ಬೋದು ಅಂತ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ನಡೆದಿದೆ ವಿಜೇಂದ್ರ ಅವರಿಂದ.